ಹಲೋ ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ಸಾರಾ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದು ನಾವು ಹೋಗ್ತಾ ಇರುವ ಸ್ಥಳ ಮಾವತ್ತೂರು ವಾಟರ್ ಫಾಲ್ಸ್ ಅಂತ. ಇದು ಲೋಕಲ್ ಆಗಿರೋದ್ರಿಂದ ಈ ಪ್ಲೇಸ್ ಯಾರಿಗೂ ಗೊತ್ತಿಲ್ಲ. ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ನಮಗೂ ಗೊತ್ತಿಲ್ಲ. ಸೊ ಹಂಗಾಗಿ ಇಲ್ಲಿ ಲೋಕಲ್ ಇರೋರು ಹೇಳಿರೋದ್ರಿಂದ ನಾವು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಹೋಗಿ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ ಹೋಗೋಣ. ಈ ಸ್ಥಳಕ್ಕೆ ನೀವು ಬೆಂಗಳೂರಿನಿಂದ ಮಾವತ್ತೂರು ಫಾಲ್ಸಿಗೆ ಬರಬೇಕಂದ್ರೆ ಕನಕಪುರದಿಂದ ಬಂದೇ ಬರಬೇಕಾಗುತ್ತೆ. ಕನಕಪುರದಿಂದ ಕೇವಲ 5 ಕಿಲೋಮೀಟರ್, ಬೆಂಗಳೂರಿನಿಂದ 68 ಕಿಲೋಮೀಟರ್ ದೂರದಲ್ಲಿದೆ. ಕನಕಪುರದಿಂದ ಮಾವತ್ತೂರು ಫಾಲ್ಸ್ಗೆ ಹೋಗುವಂತಹ ದಾರಿ ಇದೆಯಲ್ಲ, ಅದು ತುಂಬ ಕಿರಿದಾಗಿರೋದ್ರಿಂದ ಬೈಕಲ್ಲಿ ಬಂದರೆ ವ್ಯೂ ಚೆನ್ನಾಗಿ ಕಾಣುತ್ತೆ. ಮತ್ತು ಹಳ್ಳಿ ವೆದರ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು. ಮತ್ತು ಹೋಗ್ತಾ ಹಳ್ಳಿ ಮನೆಗಳನ್ನು ನೀವು ನೋಡ್ಬೋದು. ನಾನು ಆದಷ್ಟು ಹಳ್ಳಿ ಮನೆಗಳನ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಮತ್ತು ರೇಷ್ಮೆ ಹುಳಗಳನ್ನು, ರೇಷ್ಮೆ ಗೂಡುಗಳನ್ನೆಲ್ಲ ನೀವು ಕೂಡ ಇಲ್ಲಿ ನೋಡಬಹುದು. ತುಂಬ ಚೆನ್ನಾಗಿ ಇರುತ್ತೆ ಬೈಕಲ್ಲಿ ಬಂದರೆ. ಕಾರಲ್ಲಿ ಬಂದರೆ ಇನ್ನೇನು ರೋಡು ಕೂಡ ಕಿರಿದಾಗಿರೋದ್ರಿಂದ ನಿಮಗೆ ಬರೋಕ್ಕೆ ಕಷ್ಟವೂ ಆಗುತ್ತೆ. ಮತ್ತು ಅಲ್ಲಿ ತನಕ ನೀವು ಮಾವತ್ತೂರು ವಾಟರ್ ಫಾಲ್ಸ್ ತನಕನೂ ರೀಚ್ ಆಗೋಕ್ಕಾಗಲ್ಲ. ನೀವು ಮತ್ತೆ ಅಲ್ಲೆಲ್ಲಾದ್ರೂ ನಿಲ್ಲಿಸ್ಬಿಟ್ಟು ಸ್ವಲ್ಪ ದೂರ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಬರುತ್ತೆ. ಸೊ ಅದಕ್ಕೆ ನಾನು ಬೈಕಲ್ಲಿ ಬಂದರೆ ಬೆಟರ್ ಅಂತ ನನ್ನ ಅನಿಸಿಕೆಯನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿಂದ ನಿಮಗೆ ಕಣ್ಮನ ಸೆಳೆಯುವಂತಹ ತೋಟಗಳನ್ನು ನೀವು ನೋಡಬಹುದು. ಇಲ್ಲಿ ತುಂಬ ಜನ ರೇಷ್ಮೆ ಎಲೆಗಳನ್ನು ಬೆಳೀತಾರೆ, ರೇಷ್ಮೆ ಗಿಡಗಳನ್ನ ತುಂಬ ಬೆಳೀತಾರೆ. ಮತ್ತು ತೆಂಗಿನ ತೋಟಗಳು ಮತ್ತು ದಟ್ಟವಾಗಿ ಬೆಳೆದಿರುವಂತಹ ಮರಗಳನ್ನು ಕೂಡ ನೀವು ಕಾಣಬಹುದು. ನಾವು ಹೋಗುವಂತಹ ಜಾಗ ತುಂಬ ತಂಪಂತ ಅನ್ನಿಸ್ತಾ ಇತ್ತು. ಅಂದರೆ ಹತ್ತತ್ರ ಫಾಲ್ಸು ಹತ್ತತ್ರ ಹೋದ ಹಾಗೆ ನಮಗೆ ಫೀಲ್ ತುಂಬ ಕೂಲ್ ಅಂತ ಅನ್ನಿಸ್ತಾ ಇತ್ತು. ನೋಡಿ, ಇವಾಗ ನಿಮಗೆ ಈಗ ಅರ್ಥ ಆಗ್ಬೋದು ರೋಡ್ ಎಷ್ಟು ಕಿರಿದಾಗಿದೆ ಅಂತಂದು. ಯಾಕೆ ನಾನು ಬೈಕಲ್ಲಿ ಬನ್ನಿ ಅಂತ ಹೇಳಿದೆ ಅಂದರೆ ಕಾರಣ ಇದಕ್ಕೆ. ಸೊ ಫೈನಲಿ ನಾವು ಡೆಸ್ಟಿನೇಷನ್ ಪಾಯಿಂಟ್ಗೆ ಬಂದ್ವಿ. ಇಲ್ಲೇ ನಾವು ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಮೇಲ್ಗಡೆ ಹತ್ತಬೇಕು. ಈಗ ನಾವು ಅಲ್ಲಿ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಸ್ವಲ್ಪ ಸ್ಟ್ರೈಟಾಗೇ ಇರುತ್ತೆ, ಹುಷಾರಾಗಿ ಬರಬೇಕು. ಚೆನ್ನಾಗಿರುತ್ತೆ, ಒಂಥರ ಟ್ರೆಕ್ಕಿಂಗ್ ಫೀಲ್ ಬರುತ್ತೆ. ಇಲ್ಲಿ ಹತ್ತಿಬಿಟ್ಟು ಮೇಲ್ಗಡೆ ಏನಿದೆ ನೋಡೋಣ. ಫೈನಲಿ ಮೇಲ್ಗಡೆ ಬಂದ್ವಿ. ಹೇಗಿದೆ ನೋಡೋಣ ಬನ್ನಿ. ವಾವ್, ಎಷ್ಟು ಸುಂದರವಾಗಿದೆ ನೋಡಿ. ಆ್ಯಕ್ಚುಲಿ ಇದು ಕೆರೆ ನೋಡಿ. ಈ ಕೆರೆಗೆ ವ್ಯೂ ಪಾಯಿಂಟ್ ಇಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ಯಾರೂ ಇಲ್ಲ, ತುಂಬ ಪೀಸ್ಫುಲ್ಲಾಗಿದೆ, ತುಂಬ ಶಾಂತವಾಗಿದೆ, ಚೆನ್ನಾಗಿದೆ. ಹೋಗೋಣ ಬನ್ನಿ ಮುಂದೆ. ನೋಡಿ ಎಷ್ಟು ಚೆನ್ನಾಗಿದೆ. ಫೋಟೋಸ್ ಎಲ್ಲ ತೊಗೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಕೆರೆ ಅಂತ ಫೀಲ್ ಆಗಲ್ಲ. ಮಳೆ ಬಂದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇಟ್ಟಿದ್ದಾರೆ, ಅದನ್ನ ಕ್ಲೋಸ್ ಮಾಡಿದ್ದಾರೆ, ಕೀ ಹಾಕಿದ್ದಾರೆ. ಈ ಕಡೆ ಪಕ್ಕದಲ್ಲೆಲ್ಲ ಬೆಟ್ಟ ಇದೆ, ಕ್ಲೋಸ್ ಮಾಡಿದ್ದಾರೆ ಇದನ್ನ ನೋಡಿ.
ಇನ್ನು ಕೆಳಗಡೆ ಇಳಿದು ಬೈಕಲ್ಲೇ ಇನ್ನು ಮುಂದ್ಗಡೆ ಹೊರಟ್ವಿ ವಾಟರ್ ಫಾಲ್ಸ್ ಎಲ್ಲಿದೆ ಅಂತ ಹುಡ್ಕೋಕ್ಕೆ. ಸೊ ಹೊರಟ್ವಿ, ನೋಡೋಣ ಎಲ್ಲಿದೆ ಹೇಗಿದೆ ಅಂತ ತುಂಬ ಕ್ಯೂರಿಯಾಸಿಟಿ ಇದೆ, ನಿಮಗೂ ತೋರಿಸೋ ಕ್ಯೂರಿಯಾಸಿಟಿ ಇದೆ ನನಗೆ. ಬಟ್ ನೀರಿಲ್ಲ. ನೀರಿದ್ದಿದ್ರೆ ಇಲ್ಲೆಲ್ಲ ಫಾಲ್ಸ್ ಥರ ಚೆನ್ನಾಗಿ ಹರಿತಿತ್ತು ಅನಿಸುತ್ತೆ. ಸೊ ಕೆರೆ ಚೆನ್ನಾಗಿ ತುಂಬಿ ಬಂತು ಅಂದರೆ ಇಲ್ಲಿ ಮೆಟ್ಲುಗಳು ಕಾಣ್ತಿದ್ದಾವಲ್ಲ, ಇಲ್ಲಿಂದ ನೀರು ಫುಲ್ ತುಂಬಿ ಕೆರೆ ಇಲ್ಲಿ ತನಕ ತುಂಬ ಬಂದರೆ ಇಲ್ಲಿ ಹರಿಯುತ್ತೆ. ಸೊ ಇದು ಫಾಲ್ಸು. ಇದು ಒಂದು ವ್ಯೂ ಪಾಯಿಂಟ್ ಆಯಿತು. ಸೊ ಮಿಸ್ ಆಯಿತು ಅಂದ್ಕೊತೀನಿ. ಸೊ ಒಳ್ಳೆಯ ಮಳೆ ಬಂದರೆ ಮಳೆಗಾಲದಲ್ಲಿ ಇಲ್ಲಿ ಬರೋಕ್ಕೆ ಚೆನ್ನಾಗೆ. ಸೊ ಮಳೆಗಾಲದಲ್ಲೇ ಬಂದಿರೋದು. ಇನ್ನೊಂದು ಏನಂದರೆ ಕನಕಪುರದಲ್ಲಿ ಮಳೆ ಸರಿಯಾಗಿ ಆಗಿಲ್ಲ. ಇಲ್ಲಿ ಬೆಳೆದಂತಹ ಬೆಳೆ ಎಲ್ಲ ಒಣಗಿದೆ ಅಂತ ಇಲ್ಲಿಯ ಜನರು ಹೇಳಿದ ಮಾತು. ಸೊ ಹಂಗಾಗಿ ಮಳೆ ಬಂದಿಲ್ಲ ಅನ್ನೋದಕ್ಕೆ ಕಾರಣ ಏನಾದರೂ ಆಗಿರಲಿ, ಬಟ್ ಬಂದಿದ್ದು ತುಂಬ ಡಿಸಪಾಯಿಂಟೆಡ್. ಬಟ್ ಓಕೆ, ವೆದರ್ ಕೂಡ ತುಂಬ ಚೆನ್ನಾಗಿದೆ. ನಿಮ್ಮ ಫ್ಯಾಮಿಲಿ ಟೈಮ್ ಕಳೆಯೋದಕ್ಕೆ ಅಥವಾ ಫ್ರೆಂಡ್ ಜೊತೆ ಬಂದರೆ ಏನೋ ಒಂಥರ ಪೀಸ್ಫುಲ್ಲಾಗಿ ಚೆನ್ನಾಗಿದೆ. ನೀರಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಚೆನ್ನಾಗಿದೆ. ಒಂದು ಸಲ ಬಂದು ವಿಸಿಟ್ ಮಾಡಿ, ಬಂದು ನೋಡಬಹುದು. ಇಲ್ಲಿ ಬಂದು ಟೈಮ್ ಕಳೆಯೋಕ್ಕೆ ಮಾತಾಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಫ್ರೆಂಡ್ ಜೊತೆ ತುಂಬ ಚೆನ್ನಾಗಿದೆ, ಬರಬಹುದು, ತೊಂದರೆ ಇಲ್ಲ. ನೀರಿಲ್ಲ ಅಂದ್ರೂ ಏನು ಡಿಸಪಾಯಿಂಟ್ ಅಂತ ತುಂಬ ಅಂತಲೂ ಅನ್ನೋಕ್ಕಾಗಲ್ಲ. ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ. ಬೇಕಾದ್ರೆ ನೀರಲ್ಲಿ ಇಳಿದು ಆಟ ಆಡ್ಬೋದು. ಇಲ್ಲಿ ಚೆನ್ನಾಗಿದೆ. Went out, lights went down. When you feel lost in your shadow, don't feel alone, don't scream so loud. We are living in this cruel world, broken but strong, gotta move on. ಸೊ ಅಲ್ಲಿಂದ ಹರಿದು ಬಂತ ನೀರು ಇಲ್ಲಿ ಸ್ಟಾಕ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಒಂದು ಪಕ್ಷಿ ರೆಕ್ಕೆ ಬಿಚ್ಕೊಂಡು ಕೂತಿದೆ. ಸೊ ಅದು ನೀಟಾಗಿ ಝೂಮ್ ಹಾಕಿದ್ದೀನಿ. ನನ್ನ ಕ್ಯಾಮ್ರಾದಲ್ಲಿ ಸರಿಯಾಗಿ ಸೆರೆ ಆಗಿಲ್ಲ, ದಯವಿಟ್ಟು ಕ್ಷಮಿಸಿ. ಆದಷ್ಟು ಪ್ರಯತ್ನಪಟ್ಟೆ. ಇಷ್ಟೇ ನನಗೆ ಸಿಕ್ಕಿದ್ದು. ಈ ಬಂಡೆಕಲ್ಲಿಂದ ಬಂದಂತಹ ನೀರು ಹೀಗೆ ಬಂದು ಇದರಿಂದ ಪಾಸಾಗಿ ಹೋಗುತ್ತೆ. ಸೊ ಈ ಥರ ಹರಿದು ಹೋಗುತ್ತೆ. ಇದು ಕೂಡ ಫಾಲ್ಸ್ ಥರ ಅನಿಸುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ನೋಡಬಹುದು ನೀವು. ಸೊ ಒಳ್ಳೆ ಮಳೆ ಬಂದರೆ ಇಲ್ಲಿ ನೋಡೋವಂಥ ವ್ಯೂ ಪಾಯಿಂಟ್ ಮಾತ್ರ 3 ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಅಲ್ಲೊಂದು ಕೆರೆ ಹತ್ರ ಒಂದು ತೋರಿಸ್ದೆ, ಮತ್ತು ಎರಡನೇ ಕಡೆ ನೀರು ಹರಿದ್ಬಿಟ್ಟು ಬರೋದು, ಮತ್ತು ಇಲ್ಲಿ ಒಂದು ಅಲ್ಲಿಂದ ಹರಿದು ಬಂದು ಫಾಲ್ಸಿಂದ ಹರಿದು ಬಂದಂತಹ ನೀರು ಮತ್ತು ಇಲ್ಲೊಂದು ಜರಿಯಾಗಿ ಹರಿದು ಇಲ್ಲಿ ಬೀಳುತ್ತೆ. ಸೊ ಇಲ್ಲಿ ಮೋಟ್ರ್ ಹಚ್ಚಿ ನೀರನ್ನ ಬಿಟ್ಟಿದ್ದಾರೆ. ಮೋಸ್ಟ್ಲಿ ಹೊಲಗಳಿಗೇನಾದರೂ ತೋಟಗಳಿಗೆ ಬಿಡೋಕ್ಕೆ ಮೋಸ್ಟ್ಲಿ ಬಿಟ್ಕೊಂಡಿರ್ಬೋದು. ಸೊ ಮಳೆ ಚೆನ್ನಾಗಿ ಬಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸೊ ನೀವು ಕೂಡ ಬಂದು ವಿಸಿಟ್ ಮಾಡಿ. ದಯವಿಟ್ಟು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಹಿಡನ್ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಮತ್ತು ಕೃಷಿ ಬಗ್ಗೆನೂ ಕೂಡ ನಾನು ಹೇಳ್ತೀನಿ.
ಸೊ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಸೊ ನಮಸ್ಕಾರಗಳು.